ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಕೂಡಿ ಬರುವ ಹಾಗೆಯೂ ಈ ವಾಕ್ಯಗಳನ್ನು ಕೇಳುವ ಹಾಗೆಯೂ ದೇವರಾಗಿರುವಂಥ ಯೇಸು ಕರ್ತನು ತನ್ನ ಆತ್ಮನ ಮುಖಾಂತರವಾಗಿ ನನ್ನನ್ನು ಉಪಯೋಗಿಸಲ್ಪಟ್ಟು ನಿಮ್ಮ ಜೊತೆಯಲ್ಲೂ ಸಹ ಪವಿತ್ರಾತ್ಮನ ಮುಖಾಂತರವಾಗಿ ಮಾತನಾಡುತ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಂದೇಶಕ್ಕೋಸ್ಕರವಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ನಮ್ಮ ಜೀವಿತದಲ್ಲಿ ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿಯೂ ಮೇಲಿಗಾಗಿಯೂ ವಂದಿಸುತ್ತೇವೆ. ಕರ್ತನೆ, ಮತ್ತೊಂದು ಆ ರೀತಿಯಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ನಿಮ್ಮ ಆತ್ಮನ ನುಡಿಗನುಸಾರವಾಗಿ ಕರ್ತನೆ ಕೂಡಿ ಬರಲಿಕ್ಕಾಗಿ ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆಯ ಕೃಪೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ಕರ್ತನೆ, ಈ ಸಂದೇಶವನ್ನು ಕೇಳುತ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತದಲ್ಲೂ ನೀವು ಬಿಡುಗಡೆಯನ್ನು ಕೊಡ್ರಿ. ಅಪ್ಪ ಪವಿತ್ರಾತ್ಮನು ನೀವು ತಾನೇ ಮಾತನಾಡ್ರಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ನೀವು ನಿನಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿರುವಂತಹ ಸಭೆಯಾದಂಥವರು ಇವರು. ಕರ್ತನೆ, ಇವರು ಒಬ್ಬೊಬ್ಬರ ಸಂಗಡ ನೀವು ಮಾತನಾಡ್ರಿ, ಇವರನ್ನು ಬಲಪಡಿಸಿರಿ, ಇವರಿಗೆ ಬಿಡುಗಡೆ ಕೊಡ್ರಿ, ಇವರನ್ನು ಉತ್ತೇಜಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೀತಿಯ ದೇವಚಂದ್ರೇ, ದೇವರಾಗಿರುವಂಥ ಯೇಸು ಕರ್ತನ ಅವರು ಒಳ್ಳೆಯವರು. ಅನುದಿನವೂ ಸಹ ಅವರು ನಮ್ಮನ್ನು ಹೊತ್ತು ನಡೆಸ್ತಾ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಮಗರಿವಿಲ್ಲದಂತೆ ಕರ್ತನ ಪ್ರಸನ್ನತೆಯನ್ನು ಕಳೆದುಕೊಳ್ಳುವಂಥ ಅನೇಕ ಕಾರ್ಯಗಳು ನಡೆಯಲ್ಪಡುತ್ತದೆ. ಕೆಲವೊಂದು ಬಾರಿ ದೇವರಾಗಿರುವಂಥ ಕರ್ತನ ನಮಗೆ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ಆ ಎಚ್ಚರಿಕೆಯನ್ನು ನಾವು ತಿರಸ್ಕಾರ ಮಾಡುವಾಗ ನಾವು ದೇವರ ಕೃಪೆಯಿಂದ ನಾವು ಹಿಂಜಾರಲ್ಪಡುತ್ತೇವೆ. ದೇವರ ಕೃಪೆ ಇಲ್ಲವಾದರೆ ನಾವು ದೇವರ ಸಮ್ಮುಖದಲ್ಲಿ ನಡೆಯುವಂಥದ್ದು ಕಷ್ಟ. ಅದಕ್ಕಿಂತ ಮಿಗಿಲಾಗಿ ದೇವರ ಆತ್ಮನ ಸಹಾಯವಿಲ್ಲದಿದ್ದರೆ ನಾವು ದೇವರಲ್ಲಿ ಬೆಳವಣಿಗೆ ಆಗುವಂಥದ್ದು, ದೇವರಿಗೆ ಉಪಯೋಗವಾಗುವಂಥದ್ದು ಸಹ ಬಹಳ ಕಷ್ಟವಾದದ್ದು. ನಾವು ದೇವರ ಸಮ್ಮುಖದಲ್ಲಿ ಏನನ್ನಾದರೂ ಮಾಡಬೇಕಾದ್ರೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಪವಿತ್ರಾತ್ಮನು ನಮಗೆ ಒಳ್ಳೆಯ ಉಪದೇಶಕನು ಮಾತ್ರವಲ್ಲದೆ ಪವಿತ್ರಾತ್ಮನು ನಮ್ಮ ಜೀವಿತಗಳನ್ನು ಕಟ್ಟಿ ನಡೆಸುವವರಾಗಿ ಇದ್ದಾರೆ. ಸರಿ, ಈ ಸಮಯದಲ್ಲಿ ನಾವು ತಡ ಮಾಡದ ಹಾಗೆ ದೇವರ ವಾಕ್ಯವನ್ನು ನಾವು ಕೇಳಲ್ಪಡುವ. ನೀವೆಲ್ಲರೂ ಸಹ ಸತ್ಯವೇದದೊಟ್ಟಿಗೆ ನನ್ನ ಜೊತೆಯಲ್ಲಿ ಕೂಡಿ ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶವನ್ನು ಕೇಳುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಮಯದಲ್ಲಿ ನಾವು 1 ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿ ದೇವಚಂದ್ರೇ, ದೇವರಾಗಿರುವಂಥ ಯೇಸು ಕರ್ತನು ಸಮುವೇಲನಿಗೆ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಸೌಲನನ್ನು ನಾನು ಇಸ್ರಾಯೇಲರ ಅರಸನಾಗಿ ಇರುವುದಕ್ಕೆ ನಾನು ಅಯೋಗ್ಯನೆಂಬುದಾಗಿ ತಳ್ಳಿಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿ. ಹಾಗಾದರೆ ನೋಡುವುದಾದರೆ ದೇವರಾಗಿರುವಂಥ ಕರ್ತನ ಈತನನ್ನು ಆರಿಸಿ ತೆಗೆದುಕೊಂಡ್ರು. ಆ ಸಮಯದಲ್ಲಿ ಯೋಗ್ಯವಾಗಿ ಜೀವಿಸಲ್ಪಟ್ಟಂಥವನು ಇವನು ಈಗ ಅಯೋಗ್ಯನಾಗಿದ್ದಾನೆ. ಇದು ಒಂದು ಕಡೆ ಆಗಿರುವುದಾದರೆ, ಇವನಿಗೋಸ್ಕರವಾಗಿ ರಾತ್ರಿಯೆಲ್ಲವೂ ಸಹ ಸಮುವೇಲನು ಅಳುತ್ತಾ ಅಳುತ್ತಾ ಕರ್ತನ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದಾನೆ. ನಿಮಗೋಸ್ಕರವಾಗಿ ನಿಮ್ಮ ಸೇವಕರು ಪ್ರಾರ್ಥಿಸುವಂಥವರಾಗಿದ್ದಾರೆ. ನೀವು ಸಭಾಪಾಲಕರೆಂಬುದಾಗಿ ಕರ್ತನು ಕೊಡಲ್ಪಟ್ಟಂಥವರಿಗೆ ವಿಧೇಯರಾಗಿ ಇದ್ದೀರಾ? ಅನೇಕ ಸಮಯದಲ್ಲಿ ಅವರು ನಿಮಗೋಸ್ಕರವಾಗಿ ಹತ್ತತ್ತು ಪ್ರಾರ್ಥಿಸ್ತಾರೆ. ನಿಮ್ಮ ಸಭಾಪಾಲಕರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಅವರು ಪ್ರಾರ್ಥನೆ ವೀರರಾಗಿ ಇರ್ತಾರೆ. ನಿಮಗೋಸ್ಕರವಾಗಿ ಅಳುತ್ತಾರೆ, ಉಪವಾಸ ಇರ್ತಾರೆ, ಪ್ರಾರ್ಥಿಸ್ತಾರೆ. ನಿಜವಾಗಿಯೂ ನೀವು ಅಂತಹ ಸೇವಕರನ್ನು ಪಡೆದಿರುವಂಥದ್ದು ಅದು ದೇವರ ಕೃಪೆ. ಈ ಕಡೆ ದಿನಮಾನಗಳಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡದೇ ಇರುವಂಥ ಅನೇಕ ಸೇವಕರುಗಳು ಇರ್ತಾರೆ. ಕೆಲವು ಸೇವಕರು ಪ್ರಾರ್ಥನೆ ಮಾಡದ ಹಾಗೆ, ಅವರು ಸಭೆಗಳಲ್ಲಿ ಇರುವಂಥ ಕುರಿಗಳನ್ನು ಪಾಲಿಸದ ಹಾಗೆ ಹತ್ತಿತ್ತ ತಿರುಗಾಡಿಕೊಂಡವರಾಗಿಯೂ ಮಾತ್ರವಲ್ಲದೆ ದೇವರ ಉಪದೇಶಕ್ಕೆ ಮಾತ್ರವೇ ಭಾನುವಾರ ಸಮಯದಲ್ಲಿ ಅವರು ಮೀಸಲಾಗಿಟ್ಟು ಇನ್ನೂ ಉಳಿದಂಥ ದಿನಗಳಲ್ಲಿ ಕುರಿಗಳನ್ನು ಅವರು ಪಾಲಿಸದ ಹಾಗೆ ತಮ್ಮ ಇಷ್ಟ ಬಂದ ಪ್ರಕಾರವಾಗಿ ಅವರು ಜೀವಿಸುವವರಾಗಿ ಇರ್ತಾರೆ. ಇವರನ್ನು ಕುರಿತಾಗಿ ಯೆಹೆಜ್ಕೇಲನ ಪುಸ್ತಕದಲ್ಲಿ ದೇವರಾಗಿರುವಂಥ ಕರ್ತನು ಹೇಳ್ತಾರೆ, ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವಂಥ ಕುರುಬರು ಎಂಬುದಾಗಿ ಹೇಳಿ. ಸರಿ, ಹಾಗೆ ನೋಡುವುದಾದರೆ ಇಲ್ಲಿ ಸಮುವೇಲನು ಸೌಲಿನ ವಿಷಯದಲ್ಲಿ ಅಳುತ್ತಾ ಅಳುತ್ತಾ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಕರ್ತನು ಹೇಳ್ತಾ ಇದ್ದಾರೆ, ನೀನು ಅವನಿಗೋಸ್ಕರವಾಗಿ ಯಾಕೆ ಅಳುತ್ತಾ ಇದೆಯಾ? ನೀನು ಎಲ್ಲಿಯವರೆಗೆ ಎಷ್ಟರ ಸಮಯ ತನಕವಾಗಿ ನೀನು ಅವನಿಗೋಸ್ಕರವಾಗಿ ದುಃಖಿಸ್ತಾ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡುವುದಾದರೆ 2 ವಿಧವಾದಂಥ ದುಃಖವನ್ನು ನಾವು ನೋಡಲ್ಪಡ್ಬೋದು. ಮೊದಲನೆಯದಾಗಿ ನೋಡುವುದಾದರೆ, ಈಗ ಸೌಲನು ದೇವರಿಗೆ ವಿಧೇಯನಾಗಿ ಇದ್ದಾನೆ. ಆದರೆ ವಿಧೇಯನಾಗಿರುವಂಥ ಸಮಯದಲ್ಲಿ ದೇವರಾಗಿರುವಂಥ ಕರ್ತನು ಸಮುವೇಲನ ಮುಖಾಂತರವಾಗಿ ಸೌಲನನ್ನು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಮಾಡಿದ್ರು. ಈಗ 2 ವರ್ಷಗಳ ತನಕವಾಗಿಯೂ ಸಹ
ಸೌಲನು ದೇವರ ಸಮ್ಮುಖದಲ್ಲಿ ವಿಧೇಯನಾಗಿ ನಡೆಯಲ್ಪಟ್ಟಂತ ಮನುಷ್ಯ. 2 ವರ್ಷಗಳ ತನಕವಾಗಿಯೂ ಸಹ ಆತನ ಕರ್ತನನ್ನು ಸೇವಿಸಿದನು. ಮಾತ್ರವಲ್ಲದೆ ತನ್ನನ್ನು ಅಭಿಷೇಕಿಸಲ್ಪಟ್ಟಂತಹ ಸೇವಕನಾದಂತಹ ಸಮುವೇಲನಿಗೂ ಸಹ ವಿಧೇಯನಾಗಿ ಇದ್ದ. ಸಮುವೇಲನ ಮಾತುಗಳನ್ನು ಕೇಳುತ್ತಾ ಇದ್ದ, ಗೌರವಿಸ್ತಾ ಇದ್ದ. ಅದು ಮಾತ್ರವಲ್ಲದೆ ಸಮುವೇಲನ ಆಜ್ಞೆ ಪ್ರಕಾರವಾಗಿ ಆತನು ದೇವರ ವಾಕ್ಯಗಳನುಸಾರವಾಗಿಯೂ ಸಹ ನಡೆಯುವಂತಹ ದೈವ ಮನುಷ್ಯನಾಗಿದ್ದ. ಆದರೆ ಈ 2 ವರ್ಷಗಳ ನಂತರದಲ್ಲಿ ನೋಡುವುದಾದರೆ ಸೌಲನು ಅನೇಕ ವಿಧವಾದಂತಹ ದುರುಚ್ಛೆಗಳಿಂದ ತನ್ನ ಜೀವಿತವನ್ನು ಕೆಡಿಸಿಕೊಂಡ. ಕೆಲವೊಂದು ಕಾರ್ಯಗಳಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಕೆಲವೊಂದು ತಪ್ಪಾದಂಥ ಕಾರ್ಯಗಳು, ಕೆಲವೊಂದು ಸಂಗತಿಗಳು ನಿಮ್ಮ ನಡುವೆ ಸುಮ್ಮನೆ ಬರುವಂಥದ್ದಿಲ್ಲ. ಅದು ತಕ್ಷಣದಲ್ಲೇ ಬರುವಂಥದ್ದಾಗಿ ಇರುವುದಿಲ್ಲ. ದಿನೇ ದಿನೇ ಸಮಯವನ್ನು ಮಾತ್ರವಲ್ಲದೆ ಸ್ಥಳವನ್ನು ಅದು ಮಾಡಿಕೊಳ್ಳುತ್ತದೆ. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆಗಳ ಮುಖಾಂತರವಾಗಿ ಸೈತಾನನು ಒಳಗೆ ಬಂದು ಹೊರಗೆ ಹೋಗುತ್ತಾ, ಒಳಗೆ ಬಂದು ಹೊರಗೆ ಹೋಗುತ್ತಾ ಇರ್ತಾನೆ. ಹೀಗೆ ಅವನು ಒಳಗೆ ಬಂದು ಹೊರಗೆ ಹೋಗುತ್ತಾ ಇರುವಾಗಲೇ ತನಗೆ ಬೇಕಾದಂಥ ಸ್ಥಳವನ್ನು ಅವನು ಸಿದ್ಧ ಮಾಡಿಕೊಳ್ಳುತ್ತಾನೆ. ಎಲ್ಲಿ ಸಿದ್ಧ ಮಾಡಿಕೊಳ್ತಾನೆ ಗೊತ್ತಾ? ನಿಮ್ಮ ಶರೀರದಲ್ಲಿ, ನಿಮ್ಮ ಮನಸ್ಸಿನಲ್ಲೇ ಅವನು ಸಿದ್ಧ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ನಾವು ಕೆಲವೊಂದು ಬೇಕು ಬೇಡವಾದಂಥವುಗಳ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇರಬೇಕು. ಕೆಲವೊಂದು ಕಾರ್ಯಗಳು ಪದೇ ಪದೇ ನಿಮ್ಮನ್ನ ಬಾಧಿಸ್ತಾ ಇರುವುದಾದ್ರೆ, ಕೆಲವೊಂದು ತಪ್ಪುಗಳು ಪದೇ ಪದೇ ನೀವು ಮಾಡುತ್ತಾ ಪಶ್ಚಾತ್ತಾಪ ಪಡುತ್ತಾ ಇರುವುದಾದರೆ ಎಚ್ಚರಿಕೆಯಿಂದ ನೀವು ಇರಬೇಕು. ಯಾಕಂದರೆ ಆ ಒಂದು ತಪ್ಪುಗಳು ದಿನೇ ದಿನೇ ಹಳೆಯದಾಗುತ್ತಾ ಹೋಗುವಂಥ ಸಮಯದಲ್ಲಿ ನಿಮ್ಮ ಮನಸ್ಸಾಕ್ಷಿ ಎನ್ನುವಂಥದ್ದು ಸತ್ತು ಹೋಗಲ್ಪಡ್ತದೆ. ನಿಮ್ಮ ಮನಸ್ಸಾಕ್ಷಿ ಸತ್ತು ಹೋದಾಗ ನೀವು ಮನಸ್ಸಾಂತರವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಪಶ್ಚಾತ್ತಾಪ ಪಡೆದಂತೆ ಮನಸ್ಸಾಂತರ ಪಡೆದ ಹಾಗೆ ನಾವು ದೇವರ ಪ್ರಸನ್ನತೆಯನ್ನು, ದೇವರ ಸಮ್ಮುಖವನ್ನು ಬಯಸುವಂಥದ್ದು ನಮಗೆ ದೂರವಾಗಿ ಇರುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಯಾವ ಪಾಪಗಳಿದೆ, ನಿಮ್ಮ ಜೀವಿತದಲ್ಲಿ ಪದೇ ಪದೇ ಬಿದ್ದು ಹೋಗುವಂಥ ಕಾರ್ಯಗಳು ಯಾವುದೇ ಇದೆ, ಮಾತ್ರವಲ್ಲ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ತಪ್ಪಲ್ಪಡ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ಬಿದ್ದು ಹೋಗ್ತಾ ಇದ್ದೀರಾ, ಯಾರಿಂದ ನೀವು ಬಿದ್ದು ಹೋಗಲ್ಪಡ್ತಾ ಇದ್ದೀರಾ, ಯಾರ ಸಹವಾಸವನ್ನು ನೀವು ಹೆಚ್ಚಾಗಿ ಮಾಡ್ತಾ ಇದ್ದೀರಾ, ಯಾವ ಮಾತುಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಬಾಯಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ, ಪ್ರಿಯವಿಲ್ಲದೆ ಇರುವಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿದೆಯೋ ಅಂತ ಎಲ್ಲ ವಿಷಯಗಳಲ್ಲೂ ಸಹ ಕರ್ತನ ಸಮ್ಮುಖದಲ್ಲಿ ನೀವು ಕುಳಿತವರಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡ್ರಿ. ಪಶ್ಚಾತ್ತಾಪ ಪಟ್ಟುವುದರೆ ಮಾತ್ರ ಸಾಲದು, ಮನಸ್ಸಾಂತರ ಮುಖ್ಯ. ಎಲ್ಲರೂ ಪಶ್ಚಾತ್ತಾಪ ಪಡ್ತಾರೆ, ಕಣ್ಣೀರಿಡುತ್ತಾರೆ. ಕಣ್ಣೀರನ್ನು ಸುರಿಸಿದ ನಂತರದಲ್ಲಿ ಅವರು ತಿರುಗಿ ಅದೇ ಕಾರ್ಯವನ್ನು ಮಾಡ್ತಾರೆ. ಸಭೆ ಎನ್ನುವಂಥದ್ದು ಇರುವಂಥದ್ದು ಕರ್ತನ ಸಮ್ಮುಖವನ್ನು ಸೇವಿಸಲಿಕ್ಕೋಸ್ಕರವಾಗಿ ವಿನಃ ಮರಳಿ ಮರಳಿ ನಾವು ಬಂದು ಕರ್ತನ ಸಮ್ಮುಖದಲ್ಲಿ ಪಾಪ ಮಾಡಲಿಕ್ಕಾಗಿ ಅಲ್ಲ. ನೀವು ದೇವರಿಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥ ಪಾತ್ರೆಯಾಗಿ ಇದ್ದೀರಿ. ನಿಮ್ಮ ಪಾತ್ರೆಯು ಯಾವಾಗಲೂ ಕರ್ತನ ಪ್ರಸನ್ನತೆಯಿಂದ, ಅಭಿಷೇಕದಿಂದ ತುಂಬಿ ಹೊರಸೂಸಲ್ಪಡಬೇಕು ವಿನಃ ಸೈತಾನನಿಗೆ ಅವಕಾಶವನ್ನು ಕೊಟ್ಟು ಅವನನ್ನು ಸಂತೋಷಪಡಿಸುವಂಥದಕ್ಕೋಸ್ಕರವಾಗಿ ನೀವು ಇಲ್ಲ. ನೀವು ದೇವರಾಗಿರುವಂಥ ಯೇಸು ಕರ್ತನಿಗೋಸ್ಕರವಾಗಿ ಪ್ರತಿಷ್ಠಿತರಾದಂಥವರು. ನಿಮಗೋಸ್ಕರವಾಗಿ ಯೇಸು ಕರ್ತನು ಪ್ರತಿಷ್ಠಿತನಾಗಿ ಇದ್ದಾರೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಇರುವಂಥ ಎಷ್ಟೋ ಬಲಹೀನತೆಗಳು, ಎಷ್ಟೋ ಅವಿಧೇಯತೆಯಾದಂಥ ಕ್ರಿಯೆಗಳನ್ನು ನೀವೇ ಗುರುತಿಸ್ರಿ. ಯಾಕಂದರೆ ನಿಮ್ಮ ವಿಷಯದಲ್ಲಿ ಮತ್ತೊಬ್ಬರಿಗೆ ತಿಳುವಳಿಕೆ ಇಲ್ಲ. ಮತ್ತೊಬ್ಬರಿಗಿಂತ ಯಾಕೆ ಎಂಬುದಾಗಿ ನೋಡುವುದಾದರೆ, ದೇವರು ನಿನ್ನ ಜೀವಿತದಲ್ಲಿರುವಂಥ ಕೊರತೆಗಳನ್ನು, ತಪ್ಪಾದಂಥ ಕ್ರಿಯೆಗಳನ್ನು ಮತ್ತೊಬ್ಬರಿಗೆ ಹೇಳಿ ಅದನ್ನು ಗುಪ್ತವಾಗಿರುವಂಥದ್ದನ್ನು ಬಹಿರಂಗಪಡಿಸುವಂಥ ದೇವರಲ್ಲ. ಬದಲಾಗಿ ನಿಮ್ಮನ್ನು ಪ್ರೀತಿಸುತ್ತಾ ಇರುವುದರಿಂದ ದೇವರು ನಿಮ್ಮ ತಪ್ಪುಗಳನ್ನು ನಿಮಗೆ ಅವರು ಮನಸ್ಸಾಕ್ಷಿಯ ಮುಖಾಂತರವಾಗಿ, ಪವಿತ್ರಾತ್ಮನ ಮುಖಾಂತರವಾಗಿಯೂ, ವಾಕ್ಯದ ಮುಖಾಂತರವಾಗಿ ಈ ಸಮಯದಲ್ಲೂ ಸಹ ನಿಮ್ಮ ಜೊತೆಯಲ್ಲಿ ಅವರು ನಿಮ್ಮ ತಪ್ಪುಗಳನ್ನು ಕುರಿತು ಮಾತನಾಡುವಾಗ ನೀವು ಮನಪೂರ್ವಕವಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಮನಸ್ಸಾಂತರ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿಯೂ, ಆ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿಯೂ ಕರ್ತನ ಸಮ್ಮುಖದಲ್ಲಿ, ದೇವರಾತ್ಮನ ಸಮ್ಮುಖದಲ್ಲಿಯೂ ನಿಮ್ಮನ್ನು ಒಪ್ಪಿಸಿಕೊಡುವಾಗ ದೇವರಾಗಿರುವಂಥ ಯೇಸು ಕರ್ತ ನಿಶ್ಚಯವಾಗಿ ನಿಮ್ಮನ್ನು ಕ್ಷಮಿಸಲ್ಪಡ್ತಾರೆ. ಆ ಪಾಪ ಕ್ಷಮಾಪಣೆಯ ನಿಶ್ಚಯವನ್ನು ನೀವು ಹೊಂದಿಕೊಳ್ಳಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಮಾತ್ರವಲ್ಲದೆ ಯಾರಲ್ಲಿ ಕರ್ತನ ಆತ್ಮನಿದ್ದಾರೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಈ ಬಿಡುಗಡೆಯು, ಪಾಪ ಕ್ಷಮಾಪಣೆಯು ನಮಗೆ ಯಾವುದರಿಂದ ಆಗಲ್ಪಡುತ್ತದೆ ಎಂಬುದಾಗಿ ನೋಡುವುದಾದರೆ 1 ಯೋಹಾನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡುವುದಾದರೆ ಆತನ ನಂಬಿಗಸ್ತನು ನೀತಿವಂತನು ಆದುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಗಳನ್ನು ಸಹ ಪರಿಹಾರ ಮಾಡುವನೆಂಬುದಾಗಿ ಹೇಳಿ. ಸರಿ, ಹಾಗಾದರೆ ಈ ಪಾಪವನ್ನು ಆರೈಕೆ ಮಾಡುವುದಕ್ಕಾಗಿ ನಮಗೆ ಏನು ಬೇಕು ಎಂಬುದಾಗಿ ನೋಡುವುದಾದರೆ ಮನಸ್ಸಾಕ್ಷಿ. ಈ ಮನಸ್ಸಾಕ್ಷಿಯನ್ನು ನಾವು ಕೆಡಿಸಿಕೊಳ್ಳುವುದಾದರೆ ನಿಶ್ಚಯವಾಗಿ ನಾವು ಪಾಪ ಕ್ಷಮಾಪಣೆಯನ್ನ, ಪಶ್ಚಾತ್ತಾಪವನ್ನ, ಮನಸ್ಸಾಂತರವನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಯಾವಾಗ ಸಾಯಲ್ಪಡ್ತದೆ ಗೊತ್ತಾ? ಮರಳಿ ಮರಳಿ ನೀವು ತಪ್ಪಾದಂಥ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಮನಸ್ಸಾಕ್ಷಿ ಎನ್ನುವಂಥದ್ದು ಸತ್ತು ಹೋಗಲ್ಪಡ್ತದೆ.
ಸರಿ, ಈಗ ಓದಿಕೊಂಡಂತ ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ, ಈಗ ಸೌಲನ ಮನಸ್ಸಾಕ್ಷಿ ಸತ್ತು ಹೋಗಿದೆ. ಸೌಲನ ಮನಸ್ಸಾಕ್ಷಿ ಸತ್ತು ಹೋದ್ರಿಂದ ಅವನ ಜೀವಿತದಲ್ಲಿ ಇರುವಂತಹ ದೇವರಾತ್ಮನು ಇಲ್ಲ. ದೇವರಾತ್ಮನು ಅವನನ್ನು ಬಿಟ್ಟು ಹೋಗಲ್ಪಟ್ಟಿದ್ದಾರೆ. ಈಗ ಅವನಿಗೋಸ್ಕರವಾಗಿ ಸಮುವೇಲನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನಿಜವಾಗಿ ಹೇಳೋದಾದ್ರೆ ದೇವರಾಗಿರುವಂತಹ ಕರ್ತನು ಸೌಲನನ್ನ ತೆಗೆದು ಹಾಕಲ್ಪಟ್ಟಿದ್ದಾರೆ. ಅದನ್ನೇ ಈ ವಾಕ್ಯದಲ್ಲಿ ಹೇಳಲ್ಪಡ್ತಿದ್ದಾರೆ. ನಾನು ಆತನನ್ನ ಅಯೋಗ್ಯನೆಂಬುದಾಗಿ ಎಣಿಸಿರೋದ್ರಿಂದ ನಾನು ಆತನನ್ನ ತಳ್ಳಿಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿ. ಪ್ರಿಯರಾದಂಥ ದೈವ ಮಕ್ಕಳೇ, ದೇವರಾಗಿರುವಂಥ ಯೇಸು ಕರ್ತನ ನಮ್ಮನ್ನು ತಳ್ಳಿಬಿಟ್ರೆ ಇನ್ನು ಯಾರ ಬಳಿಯಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ? ಅಪೊಸ್ತಲನಾದಂಥ ಪೇತ್ರನು ನಮ್ಮ ರಕ್ಷಕನಾದಂಥ ಯೇಸು ಕರ್ತನ ಬಳಿಯಲ್ಲಿ ಹೇಳ್ತಾರೆ, ಕರ್ತನೇ, ನಿಮ್ಮಲ್ಲಿ ನಿತ್ಯ ಜೀವದ ವಾಕ್ಯಗಳುಂಟು, ನಿಮ್ಮನ್ನ ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ ಎಂಬುದಾಗಿ ಹೇಳಿ. ಹಾಗಾಗಿ ದೇವರಾಗಿರುವಂತ ಯೇಸು ಕರ್ತನು ತಳ್ಳಿ ಬಿಡುವಂತ ಮನುಷ್ಯನು. ಆತನು ಎಂದಿಗೂ ಸಹ ಅವನು ಬದುಕಿದ್ದು ಸಹ ಸತ್ತ ಹಾಗೆಯೇ. ಹಾಗಾಗಿ ಆತನು ದೇವರಾಗಿರುವಂಥ ಯೇಸು ಕರ್ತನು ತಳ್ಳಿಬಿಟ್ಟನು ಎಂಬುದಾಗಿ ನೋಡುವುದಾದರೆ ಆತನು ಎಷ್ಟು ದೇವರನ್ನ ಮನನೊಯಿಸಿರ್ತಾನಲ್ವಾ. ಯಾಕಂದ್ರೆ ದೇವರಾಗಿರುವಂಥ ಕರ್ತನು ಸುಖ ಸುಮ್ಮನೆ ತಕ್ಷಣಕ್ಕೆ ನಮ್ಮನ್ನು ತಳ್ಳಿಬಿಡುವಂಥ ದೇವರಲ್ಲ. ನಮ್ಮ ಪಾಪಗಳು ಅಪರಾಧಗಳೆಲ್ಲವನ್ನೂ ಸಹ ಆತನು ದಿನೇ ದಿನೇ ಕ್ಷಮಿಸುತ್ತಾ ಇಂದು ನಾಳೆಗಳನ್ನು ನಮಗೆ ಕೊಡಲ್ಪಟ್ಟು ಅದರಿಂದ ಮನಸ್ಸಾಂತರವನ್ನು ಹೊಂದಿ ನನ್ನ ಕಡೆಗೆ ನನ್ನ ಪ್ರಿಯನಾದಂಥ ಮಗನು ತಿರುಗಿಕೊಳ್ಳಬೇಕೆಂಬುದಾಗಿ ಹೇಳಿ ನಿರೀಕ್ಷಿಸುವಂಥ ದೇವರು. ಹಾಗಾದ್ರೆ ದೇವರಾಗಿರುವಂಥ ಯೇಸು ಕರ್ತನು ಸೌಲನನ್ನು ಯಾಕೆ ತಳ್ಳಿಬಿಟ್ಟನು ಎಂಬುದಾಗಿ ನೋಡುವುದಾದರೆ, ಆತನು ದೇವರಾತ್ಮನನ್ನು ವಂಚಿಸಲ್ಪಟ್ಟಂತಹ ಮನುಷ್ಯ, ದೇವರಾತ್ಮನಿಗೆ ವಿರೋಧವಾಗಿ ನಡೆಯಲ್ಪಟ್ಟ. ದೇವರಾಗಿರುವಂಥ ಯೇಸು ಕರ್ತರು ಹೇಳ್ತಾರಲ್ವಾ, ತಂದೆಗಾಗ್ಲಿ ಮಗನನ್ನಾಗ್ಲಿ ದೂಷಿಸುವವನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲೂ ಕ್ಷಮೆ ಇರಲ್ಪಡ್ತದೆ. ಆದರೆ ಪವಿತ್ರಾತ್ಮನನ್ನು ದೂಷಣೆ ಮಾಡುವಂಥವನಿಗೆ ಇಹಲೋಕದಲ್ಲೂ ಕ್ಷಮೆ ಇಲ್ಲ, ಪರಲೋಕದಲ್ಲೂ ಸಹ ಕ್ಷಮೆ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಆದ ಕಾರಣ ನೀವು ಕೆಲವೊಂದು ಸಮಯದಲ್ಲಿ ನಿಮ್ಮ ಜೀವಿತದ ಹಠವು, ನಿಮ್ಮ ಜೀವಿತದ ಅವಿಧೇಯತೆಯು, ನಿಮ್ಮ ಜೀವಿತದಲ್ಲಿ ಬೇಡವಾದಂಥ ದುರ್ಭಾಷೆಗಳು, ಬೇಡವಾದಂಥ ಕೆಟ್ಟ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮುಂದುವರಿಯುತ್ತಾ ಹೋಗುವಾಗ ನೀವು ನಿಮಗೆ ಕೊಡಲ್ಪಟ್ಟಂತಹ ಸಭಾಪಾಲಕರಿಗೆ ಅವಿಧೇಯರಾಗಲ್ಪಡ್ತೀರಿ. ಆ ಸಮಯದಲ್ಲಿ ಅವರಿಗೆ ಅವಿಧೇಯರಾಗುವುದಾದರೆ ಅವರ ಬಾಯಲ್ಲಿ ಬರುವಂಥ ಎಷ್ಟೇ ವಿಧವಾದಂಥ ದೇವರಾತ್ಮನ ಮಾತುಗಳು ಬರಲ್ಪಟ್ಟರೂ ಸಹ, ಒಂದು ದೇವರಾತ್ಮನು ಮಾತನಾಡುವಾಗ ಅವರು ಯಾವಾಗಲೂ ಸಹ ಗದರಿಸ್ತಾರೆ, ಖಂಡಿಸ್ತಾರೆ, ಎಚ್ಚರಿಸ್ತಾರೆ. ಪಾಪ, ನೀತಿ ಮತ್ತು ನ್ಯಾಯ ತೀರ್ಪಿನ ವಿಷಯದಲ್ಲಿ ಅರ್ಹನ ಹುಟ್ಟಿಸಲ್ಪಡ್ತಾರೆ. ಕೆಲವೊಂದು ಸಮಯದಲ್ಲಿ ದೇವರಾತ್ಮ ನಿಮ್ಮ ಕೂಡ ಸೇವಕರ ಮುಖಾಂತರವಾಗಿ ಮಾತನಾಡುವಾಗ ನೀವೇನಂದುಕೊಳ್ತೀರಾ? ನನ್ನನ್ನು ಕುರಿತಾಗಿ ಅವರ ಮನಸ್ಸನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾರೆ, ನನ್ನನ್ನು ಕುರಿತು ಬೇಕು ಎಂಬುದಾಗಿ ಹೇಳಿ ಇವರು ವಾಕ್ಯವನ್ನು ಇಟ್ಟುಕೊಂಡು ನನ್ನ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅಂದುಕೊಳ್ತೀರಾ. ಆದ್ರೆ ನಿಜವಾಗಿ ನೋಡುವುದಾದ್ರೆ ಅಲ್ಲಿ ಪವಿತ್ರಾತ್ಮನು ಮಾತನಾಡ್ತಾ ಇರ್ತಾರೆ. ಪವಿತ್ರಾತ್ಮನು ಮಾತನಾಡುವಂಥದ್ದನ್ನ ನೀವು ದೈವ ಸೇವಕರು ನನ್ನನ್ನೇ ಕುರಿತಾಗಿ ಹೇಳಲ್ಪಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಭಾವಿಸಿಕೊಳ್ತೀರಲ್ವಾ? ಇದು ಏನಾಗಲ್ಪಡ್ತದೆ? ನೀವು ಯಾವತ್ತಾದ್ರೂ ಸಹ ವಿವೇಚನೆ ಮಾಡಿದ್ದೀರಾ, ಆಲೋಚನೆ ಮಾಡಿದ್ದೀರಾ ಪ್ರಿಯರೇ? ಹಾಗೆ ನೀವು ಒಂದು ವೇಳೆ ದೇವರಾತ್ಮನು ಹೇಳಿರುವಂತಹ ಮಾತುಗಳನ್ನ ನೀವು ವಿವೇಚನೆ ಮಾಡದಂತೆ ಇದು ಸೇವಕರು ನನ್ನನ್ನು ನಿಂದಿಸಲಿಕ್ಕೂ, ನನ್ನನ್ನು ಅವಮಾನಪಡಿಸಲಿಕ್ಕೂ, ನನ್ನನ್ನು ಕುಗ್ಗಿಸಲಿಕ್ಕೂ ಬೇಕು ಎಂಬುದಾಗಿ ಹೇಳಿ ಈ ವಾಕ್ಯವನ್ನು ತೆಗೆದುಕೊಂಡು ನನ್ನನ್ನೇ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನೀವು ಭಾವಿಸಿಕೊಳ್ಳುವುದಾದ್ರೆ ನೀವು ಪವಿತ್ರಾತ್ಮನನ್ನು ದೂಷಿಸುವವರಾಗಿರ್ತೀರಾ. ಮಾತ್ರವಲ್ಲದೆ ಪವಿತ್ರಾತ್ಮನನ್ನು ದೂಷಿಸುವಂಥದ್ದು ಮಾತ್ರವಲ್ಲದೆ ದೇವರು ನಿಮಗೆ ಕೃಪೆಯಿಂದ ಕೊಡಲ್ಪಟ್ಟಂತ ರಕ್ಷಣೆಯನ್ನ, ಯೇಸು ಕರ್ತನ ರಕ್ತದಿಂದ ನಿಮಗೆ ಪಾಪ ಪರಿಹಾರಕವಾದಂಥದ್ದನ್ನ, ಇವೆಲ್ಲವನ್ನು ಸಹ ನೀವು ನಿರಾಕರಿಸುವವರಾಗಿರ್ತೀರಾ. ಸೈತಾನನಿಗೆ ಆಯುಧವಾಗಿಯೂ ಸೈತಾನನ ಆಲಯವಾಗಿಯೂ ನೀವು ಮಾರ್ಪಾಡಾಗಲ್ಪಡ್ತೀರಾ. ನೀವು ದೇವರಾಗಿರುವಂತೆ ಯೇಸು ಕರ್ತನಿಗೆ ಆಗಿ ಆಲಯವಾಗಲಿಕ್ಕೆ ಹಾಗೆ ಆರಿಸಿ ತೆಗೆದುಕೊಂಡಿದ್ದೇವೇನೋ, ನಾವು ಸೈತಾನನಿಗೆ ಆಲಯವಾಗಲಿಕ್ಕೆ ಆರಿಸಿ ತೆಗೆದುಕೊಳ್ಳಲಿಲ್ವಲ್ವಾ? ಮುಂಚಿತವಾಗಿ ನೋಡುವುದಾದ್ರೆ ಪೂರ್ವದಲ್ಲಿ ನಾವು ಯೇಸು ಕರ್ತನ ಅರಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶರೀರವನ್ನ, ನಮ್ಮ ಆಲಯವನ್ನ ನಾವು ಕೆಡಿಸಿಕೊಂಡಿದ್ವಿ. ಅಂದ್ರೆ ಸೈತಾನನಿಗೆ ನಾವು ಕೊಟ್ಟಿದ್ವಿ. ಸೈತಾನನು ನಮ್ಮನ್ನ ಮನ ಬಂದ ಹಾಗೆ ಉಪಯೋಗಿಸಲ್ಪಟ್ಟನು. ಯಾವ ಪಾಪದ ವಿಷಯದಲ್ಲೂ ನಾವು ಯೇಸು ಕರ್ತನ ಬಳಿಗೆ ಬರೋ ತನಕವಾಗಿ ಪಶ್ಚಾತ್ತಾಪವಿರಲಿಲ್ಲ. ನಮ್ಮಲ್ಲಿ ಹೆಮ್ಮೆ ಇತ್ತು, ನಮ್ಮಲ್ಲಿ ಹೊಟ್ಟೆ ಕಿಚ್ಚೆ ಇತ್ತು, ನಮ್ಮಲ್ಲಿ ಹಠಮಾರಿತನ ಇತ್ತು, ನಮ್ಮಲ್ಲಿ ದ್ವೇಷ ಇತ್ತು. ಮಾತ್ರವಲ್ಲದೆ ನಮ್ಮಲ್ಲಿ ಮತ್ತೊಬ್ಬರ ಮನೆಯನ್ನ, ಮತ್ತೊಬ್ಬರ ಜೀವಿತವನ್ನ ಹಾಳು ಮಾಡುವಂತ ಕಾರ್ಯಗಳಿತ್ತು, ಕಳ್ಳತನ ಇತ್ತು, ಸುಲಿಗೆ ಇತ್ತು, ವಂಚನೆ ಇತ್ತು, ಮೋಸ ಇತ್ತು, ಕಪಟತನಗಳಿತ್ತು. ಇದೆಲ್ಲವೂ ಇದ್ದಂತ ನಮ್ಮನ್ನ ಯೇಸು ಕರ್ತನು ಸ್ವೀಕರಿಸಲ್ಪಟ್ಟು ತನ್ನ
ಪವಿತ್ರವಾದ ರಕ್ತದಿಂದ ಅವುಗಳೆಲ್ಲವನ್ನು ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಇನ್ನು ಈ ಆಲಯ ಶೂನ್ಯವಾಗಿರಬಾರದು ಎಂಬುದಾಗಿ ಹೇಳಿ ಯೇಸು ಕರ್ತನು ತನ್ನ ನಾಮದಲ್ಲಿ ನಮ್ಮನ್ನ ಕಾಯಲಿಕ್ಕೋಸ್ಕರವಾಗಿ ನಮ್ಮ ಒಳಗಡೆ ವಾಸ ಮಾಡಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನನ್ನು ದಾನವಾಗಿ ಕೊಡಲ್ಪಟ್ಟರು. ಈಗ ಪವಿತ್ರಾತ್ಮನು ನಮ್ಮ ಶರೀರಗಳಲ್ಲಿ, ನಮ್ಮ ದೇಹ ಎಂಬ ಆಲಯದಲ್ಲಿ ಅವರು ಯಾವಾಗಲೂ ಸಹ ವಾಸ ಮಾಡುವವರಾಗಿ ಇದ್ದಾರೆ. ಈ ಆಲಯದಲ್ಲಿ ಅವರು ವಾಸ ಮಾಡುವಂತಹ ಸಮಯದಲ್ಲಿ ನಾವು ಅವರನ್ನೇ ದೂಷಿಸುವುದಾಯಿತು ಅಂತಂದ್ರೆ ಅವರು ಹೇಗೆ ವಾಸ ಮಾಡಲಿಕ್ಕೆ ಸಾಧ್ಯ? ಉದಾಹರಣೆ ನೋಡುವುದಾದ್ರೆ, ನಿಮ್ಮ ಮನೆಯಲ್ಲಿ ತುಂಬಾ ಗಣನೆಗೆ ಯೋಗ್ಯವಾಗಿರುವಂತಹ ಒಬ್ಬ ಮನುಷ್ಯನನ್ನ, ಒಬ್ಬ ಅತಿಥಿಯನ್ನ ನೀವು ಬರಮಾಡಿಕೊಳ್ತೀರಿ ಎಂಬುದಾಗಿ ತಿಳ್ಕೊಳ್ಳೋಣ. ಅವರು ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ. ಅವರು ತುಂಬಾ ಘನವಾದಂತಹ ಮನುಷ್ಯ, ನಿಮಗೆ ಎಲ್ಲಾ ಸಹಾಯವನ್ನ ಮಾಡುವಂಥವರು, ಎಲ್ಲ ಆಲೋಚನೆಗಳನ್ನು ಹೇಳಿಕೊಡುವಂಥವರು, ಅದು ಮಾತ್ರವಲ್ಲ ನಿಮ್ಮ ಅಗತ್ಯತೆಗಳನ್ನ ಪೂರೈಸುವಂಥವರು, ನಿಮ್ಮ ಅಗತ್ಯತೆಗಳಿಗೋಸ್ಕರವಾಗಿ ಅವರು ಪ್ರಯಾಸ ಪಡುವಂಥವರು ಆಗಿರ್ತಾರೆ. ಅಂಥವರನ್ನ ನೀವು ಮನನೋಯಿಸಲ್ಪಟ್ಟು ಅಂಥವರ ಬಗ್ಗೆ ಕೆಡುಕಾದಂಥ ಮಾತುಗಳನ್ನ ಆಡಿ ಅಂಥವರನ್ನ ನೀವು ಬಾಧಿಸೋದಾಯ್ತು ಅಂದ್ರೆ ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವಾ? ಅವರು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರಲ್ವಾ? ಅವರು ನಿಮ್ಮನ್ನು ಬಿಟ್ಟು ಹೋದಂಥ ಸಮಯದಲ್ಲಿ ನಿಮ್ಮ ನಡುವೆ ಯಾರು ಬರ್ತಾರೆ ಗೊತ್ತಾ? ಅವರನ್ನ ಯಾವಾಗಲೂ ಸಹ ವಿರೋಧಿಯಾಗಿ ಕಾಣಲ್ಪಡುವಂತ ಇನ್ನೊಂದು ವಿಧವಾದಂಥ ಮನುಷ್ಯನಿರ್ತಾನೆ. ಆ ಮನುಷ್ಯನು ಬಂದು ಹೋದ್ನ, ಅವನು ಯಾವಾಗಲೂ ಸಹ ನಿನ್ನನ್ನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತೇಳಿ ಹೇಳ್ತಾ ಇದ್ದಲ್ವಾ? ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅವ್ರ ಜೊತೆಯಲ್ಲಿ ಮಾತನಾಡಬೇಡ, ಇವ್ರ ಜೊತೆಯಲ್ಲಿ ಮಾತನಾಡಬೇಡ, ಅವರ ಮನೆಗೆ ಹೋಗ್ಬೇಡ, ಇವರ ಮನೆಗೆ ಹೋಗ್ಬೇಡ, ಮಾತ್ರವಲ್ಲದೆ ಅದು ತಪ್ಪು, ಇದು ಸರಿ, ಈ ರೀತಿಯಾದಂಥದ್ದೆಲ್ಲವನ್ನು ಸಹ ನಿನಗೆ ಹೇಳುತ್ತಾ ನಿಮ್ಮನ್ನ ಒಂದು ಬಂಧನದಲ್ಲಿ ಇಟ್ಕೊಂಡಿದ್ರಲ್ವಾ? ಅವನು ಹೋದಿದ್ದೇ ಸರಿ ಎಂಬುದಾಗಿ ಹೇಳಿ ಇನ್ನೊಬ್ಬ ಕೆಡುಕನಾದಂಥ ಮನುಷ್ಯನ ನಿಮ್ಮ ಮನೆ ಒಳಗಡೆ ಬಂದು ಹೊಕ್ಕಲ್ಪಡ್ತಾನೆ. ಅವನ ಮನಸ್ಸಿನಲ್ಲಿ ಇರುವಂಥದ್ದೆಲ್ಲವೂ ಸಹ ಕೆಡುಕಾದಂಥದ್ದೇ. ಆತನು ನಿಮ್ಮ ಮನೆಯನ್ನು ಮಾತ್ರವಲ್ಲದೆ ನಿಮ್ಮ ಜೀವಿತಗಳನ್ನು ಕೆಡಿಸುವಂಥವನಾಗಿರ್ತದೆ. ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಸಹ ನಿಮ್ಮ ಅಗತ್ಯತೆಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥವರು, ನಿಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥವರು, ನಿಮಗೆ ಆಲೋಚನೆಯಲ್ಲಿ ಹೇಳಿಕೊಡುವಂಥವರು, ನಿಮಗೆ ಬೋಧಿಸಲ್ಪಡುವಂಥವರು, ಮಾತ್ರವಲ್ಲದೆ ನಿಮ್ಮ ಹಿತವನ್ನ ಬಯಸಲ್ಪಡುವಂತ ಏಕೈಕವಾದಂತ ನಿಮ್ಮ ಸ್ನೇಹಿತನು, ನಿಮ್ಮ ಜೊತೆಗಾರನು, ನಿಮ್ಮ ಒಂದು ಆಲೋಚನೆಕರ್ತನಾಗಿ ಇದ್ದಾರೆ. ಇವರನ್ನ ನೀವು ಮನನೊಯಿಸುವುದಾದ್ರೆ, ಇವರಿಗೆ ನೀವು ವಿರುದ್ಧವಾಗಿ ನಡೆದುಕೊಳ್ಳುವುದಾದ್ರೆ, ಇವರು ಹೇಳಿದಂತಹ ಮಾತುಗಳನ್ನ ನಿಮ್ಮನ್ನು ತಿದ್ದಿಕೊಳ್ಳಲಿಕ್ಕೋಸ್ಕರವಾಗಿಯೂ ಮಾತ್ರವಲ್ಲದೆ ಬದಲಾಯಿಸಲಿಕ್ಕಾಗಿಯೂ ನಿಮಗೆ ಹೇಳಿದಂಥ ಸಂಗತಿಗಳನ್ನು ನೀವು ತಿರಸ್ಕಾರ ಪಡಿಸುವುದಾದ್ರೆ ನಿಮ್ಮಲ್ಲಿರುವಂಥ ಪವಿತ್ರಾತ್ಮನು ಬಾಧೆಗೊಳಗಾಗಲ್ಪಡ್ತಾರೆ, ಮನನೊಯಿಸಲ್ಪಡ್ತಾರೆ. ಮಾತ್ರವಲ್ಲದೆ ನಂತರದಲ್ಲಿ ನಿಮ್ಮ ಒಂದು ಹೃದಯ ಎಂಬ, ನಿಮ್ಮ ದೇಹ ಎಂಬ ಆಲಯದಿಂದಲೇ ಅವರು ಹೊರಗಡೆ ಹೋಗಲ್ಪಡ್ತಾರೆ. ಅವರು ಹೊರಗಡೆ ಹೋಗಲ್ಪಡುವಾಗ ದುರಾತ್ಮವು ನಿಮ್ಮ ಒಳಗಡೆ ಪ್ರವೇಶಿಸುವಂಥದ್ದಾಗಿ ಇರಲ್ಪಡ್ತದೆ. ಆದರೆ ಇದಕ್ಕೋಸ್ಕರವಾಗಿ ನಿಮ್ಮ ಸೇವಕರು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ. ಯಾಕೆ ಗೊತ್ತಾ? ಅಪ್ಪ ದೇವರೇ, ಇವರು ವಿಧೇಯರಾಗಿ ಜೀವಿಸಬೇಕು, ಅವಿಧೇಯತೆ ಎಲ್ಲ ಸ್ವಭಾವಗಳು ಸಹ ಇವರನ್ನು ಬಿಟ್ಟು ಅಗಲಿ ಹೋಗಲ್ಪಡಬೇಕೆಂಬುದಾಗಿ ಹೇಳಿ ಸಮುವೇಲನು ಸೌಲನ ವಿಷಯದಲ್ಲಿ ಇದನ್ನೇ ಮಾತನಾಡ್ತಾ ಇದ್ದಾನೆ. ದೇವರ ಸಮ್ಮುಖದಲ್ಲಿ ಅಳುತ್ತಾ ರಾತ್ರಿ ಎಲ್ಲವೂ ಸಹ ಬೋರ್ಲೆ ಬಿದ್ದು ಅಳುತ್ತಾ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದಾರೆ, ಕಣ್ಣೀರಿಟ್ಟು ವೇದನೆಯನ್ನು ಪಡ್ತಾ ಇದ್ದಾನೆ. ವೇದನೆಯನ್ನು ಪಡುವಂಥ ಸಮಯದಲ್ಲಿ ದೇವರಾಗಿರುವಂಥ ಕರ್ತನು ಹೇಳ್ತಾ ಇರುವಂಥ ಮಾತು ಏನು ಗೊತ್ತಾ? ನೀನು ಅವನಿಗೋಸ್ಕರವಾಗಿ ಯಾಕೆ ಅಳುತ್ತಾ ಇದೀಯಾ? ಅವನಿಗೋಸ್ಕರವಾಗಿ ನೀನು ಯಾಕೆ ಪಶ್ಚಾತ್ತಾಪ ಪಡ್ತಾ ಇದೀಯಾ? ಯಾಕೆ ದುಃಖಿಸ್ತಾ ಇರ್ತೀಯ? ಎಲ್ಲಿಯವರೆಗೆ ತನಕವಾಗಿ ನೀನು ಅವನಿಗೋಸ್ಕರವಾಗಿ ದುಃಖಿಸ್ತೀಯ? ನಾನು ಅವನನ್ನು ತಿರಸ್ಕಾರ ಮಾಡಿದ್ದೇನೆ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ, ನಾನು ಅರಸುತನದಿಂದ ಅವನನ್ನು ತೆಗೆದು ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿ ದೇವರಾಗಿರುವಂತಹ ಯೇಸು ಕರ್ತನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ. ಪ್ರಿಯರಾದಂಥ ದೇವರ ಮಗನೇ, ಮಗಳೇ, ನಿಮಗೋಸ್ಕರವಾಗಿ, ನಿಮ್ಮ ಆತ್ಮರಕ್ಷಣೆಗೋಸ್ಕರವಾಗಿ ದೇವರಾದಂಥ ಕರ್ತನು ಆರಿಸಿ ತೆಗೆದುಕೊಂಡಿರುವಂಥ ಸೇವಕರು ಎಷ್ಟೆಲ್ಲ ಅಳುತ್ತಾ ಇರ್ಬೋದು, ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ಬೋದು, ಎಷ್ಟೆಲ್ಲ ಉಪವಾಸ ಮಾಡಿರ್ಬೋದು. ಇದನ್ನು ನೀನು ಯಾವತ್ತಾದರೂ ಆಲೋಚನೆ ಮಾಡಿದೀಯಾ? ಇದನ್ನು ನಿನ್ನ ಮನಸ್ಸಿಗೆ ತಂದುಕೊಂಡಿದೀಯಾ? ನಿನ್ನ ಆತ್ಮ ಬಂದುಬಿಟ್ಟು ನಿನ್ನ ಸ್ವಂತಿಕೆಯಿಂದ ರಕ್ಷಣೆ ಹೊಂದಲ್ಪಟ್ಟದ್ದಲ್ಲ. ನಿನಗೋಸ್ಕರವಾಗಿ ಅನೇಕರು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾರೆ, ಅನೇಕರು ಉಪವಾಸ ಇದ್ದು ಪ್ರಾರ್ಥಿಸ್ತಾರೆ. ದೇವರಾಗಿರುವಂಥ ಕರ್ತನೇ, ಈ ಲೋಕ ನಶಿಸಿ ಹೋಗುತ್ತಾ ಇರುವಂತಹ ಅನೇಕ ಆತ್ಮಗಳನ್ನು ರಕ್ಷಿಸ್ರಿ ಅಪ್ಪ, ಅವರ ಪಾಪಗಳನ್ನು ಮಾಡ್ರಿ ಎಂಬುದಾಗಿ ಹೇಳಿ ಅವರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂತಹ ಆ ಕಣ್ಣೀರಿನ ಪ್ರಾರ್ಥನೆಗಳಿಂದಾಗಿಯೇ ಇಂದು ನಾವುಗಳೆಲ್ಲವೂ ಸಹ ರಕ್ಷಿಸಲ್ಪಟ್ಟಿದ್ದೇವೆ. ಇಂದು ಮಾತ್ರವಲ್ಲದೆ ಅನೇಕರು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂತವರಿದ್ದಾರೆ, ನಿಮಗೋಸ್ಕರವಾಗಿ ಕಾಯಲಿಕ್ಕೋಸ್ಕರವಾಗಿ ದೇವ ಸೇವಕರನ್ನು ಕೊಡಲ್ಪಟ್ಟಿದ್ದಾರೆ. ಈ ದೇವ ಸೇವಕರ ಮಾತುಗಳನ್ನು ಅಲ್ಲೆಗೆಳೆಯಲ್ಪಟ್ಟು ಅವರಿಗೆ ಅವಿಧೇಯರಾಗಿ ನಡೆಯಲ್ಪಡುವಂತ ಪ್ರತಿಯೊಂದು ವಿಷಯದಲ್ಲೂ ಸಹ ದೇವರಾತ್ಮನು ದುಃಖಿಸುವಾಗ, ದೇವರಾತ್ಮ ನೀನು ಮನನೊಯಿಸುವಾಗ, ದೇವ ಸೇವಕರನ್ನು ದುಃಖಿಸುವಾಗ, ದೇವರ ಸೇವಕರನ್ನು ನೀನು ಮನನೊಯಿಸುವಾಗ ಎಲ್ಲಿಯ ತನಕವಾಗಿ ನೀನು ರಕ್ಷಣೆಯನ್ನ ನಿನ್ನದಾಗಿ ನೀನು ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯ? ನೀನು ಆಲೋಚನೆ ಮಾಡು. ನಿನ್ನ ಜೀವಿತ ಇಂದು ಏನಾಗಿದೆ? ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮನು ಮಾತನಾಡ್ತಾ ಇದ್ದಾರೆ ಅಥವಾ ದುರಾತ್ಮನು ಮಾತನಾಡ್ತಾ ಇದ್ದಾರೆ? ನೀನೇ ಆಲೋಚನೆ ಮಾಡು.
ಇದೇ ಒಂದು ಸಮುವೇಲ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ 14ನೇ ವಚನ ಹೀಗೆ ಹೇಳಲ್ಪಡುತ್ತದೆ, ಯೆಹೋವನ ಆತ್ಮನು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಾ ಇದ್ದುದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸ್ವಾಮಿ, ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದಂತಹ ನಾವು ಹೋಗಿ ಕಿನ್ನರಿ ಬಾರಿಸುವವರನ್ನ, ನಿಪುಣನಾದ ಒಬ್ಬರನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದ್ದನೆಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ಪ್ರಿಯರಾದಂಥ ದೇವರ ಮಗಳೇ, ನೀನು ಈ ವಾಕ್ಯಗಳನ್ನು ಕೇಳುವಾಗ ಆಲೋಚನೆ ಮಾಡು. ಇಲ್ಲಿ ಸೇವಕರು ಹೇಳಲ್ಪಡ್ತಾ ಇದ್ದಾರೆ. ಈ ಸೇವಕರು ಯಾರು? ಸೌಲನ ಕೆಳಗಿದ್ದು ಸೌಲನ ಸೇವೆಯನ್ನ ಮಾಡುವಂಥವರು, ಸೌಲನ ಆಳುಗಳು, ಸೌಲನ ಸೇವಕರು ಹೇಳ್ತಾ ಇದ್ರೆ, ಸೌಲನಿಗೆ ಹೇಳ್ತಾ ಇದ್ರೆ, ಸೌಲನೇ, ನಿನ್ನಲ್ಲಿರುವಂತಹ ದೇವರಾತ್ಮನ ಬಿಟ್ಟು ಹೋಗಿದೆ, ದೇವರಿಂದ ಕಳಿಸಲ್ಪಟ್ಟಂತ ದುರಾತ್ಮ ನಿನ್ನನ್ನು ಬಂದು ಬಾಧಿಸ್ತಾ ಇದೆ ಎಂಬುದಾಗಿ ಹೇಳಿ, ಮತ್ತೊಬ್ಬನು ಬಂದು ಇವನಲ್ಲಿರುವಂತಹ ಆತ್ಮವು ದುರಾತ್ಮ ಎಂಬುದಾಗಿ ತಿಳಿದುಕೊಂಡು ಇವನಿಗೆ ತಿಳುವಳಿಕೆ ಹೇಳ್ತಾ ಇದ್ರೆ, ನಿನ್ನಲ್ಲಿ ದೇವರಾತ್ಮನ ಇಲ್ಲಪ್ಪ, ಈಗ ದುರಾತ್ಮನಿದ್ದಾನೆ, ದುರಾತ್ಮನಿಂದ ನೀನು ಬಾಧಿಸಲ್ಪಡ್ತಾ ಇದೆಯಾ? ಈ ಬಾಧೆಗಳು ಹೋಗಲ್ಪಡಬೇಕಾದ್ರೆ ದೇವರಿಗೋಸ್ಕರವಾಗಿ ಆರಾಧಿಸುವಂತ ಒಬ್ಬ ಮನುಷ್ಯನು ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಬ್ಬ ಸೇವಕನು ಈ ಕಾರ್ಯವನ್ನು ಹೇಳಿದಂತ ಸಮಯದಲ್ಲೂ ಸಹ ಸೌಲನಿಗೆ ಪಶ್ಚಾತ್ತಾಪ ಬರ್ತಾ ಇಲ್ಲ. ನೋಡ್ರಿ, ಹೌದಾ, ನನ್ನಲ್ಲಿ ದೇವರಾತ್ಮ ಹೋಗ್ಬಿಡ್ತಾ, ಹಾಗಾದ್ರೆ ನನ್ನಲ್ಲಿ ದುರಾತ್ಮ ಇದೆಯಾ, ನನ್ನನ್ನು ದುರಾತ್ಮ ಬಾಧಿಸ್ತಾ ಇದೆಯಾ, ನಾನು ದೇವರಾತ್ಮನಿಂದ ತಾನೇ ತುಂಬಲ್ಪಡಬೇಕು, ಈ ದುರಾತ್ಮ ಹೇಗೆ ಬಂತು, ಈ ದುರಾತ್ಮ ನನ್ನಲ್ಲಿ ಹೇಗೆ ಕಾರ್ಯ ಮಾಡ್ತಾ ಇದೆ, ಇದ್ಯಾವ ಕಾರ್ಯಗಳನ್ನು ಸಹ ಸೌಲನ ಆಲೋಚನೆ ಮಾಡ್ತಾ ಇಲ್ಲ. ನೋಡ್ರಿ, ಆದ್ರೆ ಅವನು ಹೇಳ್ತಾರೆ, ಹಾಗಾದ್ರೆ ಚೆನ್ನಾಗಿ ಬಾರಿಸುವಂತವರನ್ನು ನೀವು ಕರೆದುಕೊಂಡು ಬನ್ರಿ ಎಂಬುದಾಗಿ ಕಳಿಸಲ್ಪಡ್ತಾ ಇದ್ದಾನೆ. ಇಂದು ನೀವು ಸಹ ಇದೇ ರೀತಿಯಲ್ಲಿ ಇದ್ದೀರಾ? ಸೌಲನಿಗೆ ತಿಳುವಳಿಕೆ ಬರ್ತಾ ಇದೆ, ಸೌಲನಿಗೆ ಆಲೋಚನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಏನೆಂಬುದಾಗಿ ಗೊತ್ತಾ? ದೇವರು ನಿನ್ನನ್ನು ಬಾಧಿಸಲಿಕ್ಕಾಗಿ ದುರಾತ್ಮನನ್ನು ಕಳುಹಿಸಿದ್ದಾರೆ, ನಿನ್ನ ಒಳಗಡೆ ದುರಾತ್ಮ ಇದೆ ಎಂಬುದಾಗಿ ಹೇಳುವಾಗಲೂ ಸಹ ಸೌಲನ ಮನದಲ್ಲಿ ಪಶ್ಚಾತ್ತಾಪ ಇಲ್ಲ, ಸೌಲನ ಜೀವಿತದಲ್ಲಿ ಮನಸ್ಸಾಂತರ ಇಲ್ಲ, ಸೌಲನ ಅಳುತ್ತಾ ಇಲ್ಲ, ಗೋಳಾಡ್ತಾ ಇಲ್ಲ. ದೇವರು ದುರಾತ್ಮನನ್ನು ಕಳಿಸಲಿಕ್ಕೂ ಸಹ ಶಕ್ತರು, ದೇವರು ಪವಿತ್ರಾತ್ಮನನ್ನು ಸಹ ಕಳಿಸಲಿಕ್ಕೆ ಶಕ್ತರು. ಆದರೆ ದೇವರ ಸಮ್ಮುಖದಲ್ಲಿ ಮನದಿರುಗುವಾಗ, ಪಶ್ಚಾತ್ತಾಪ ಪಡುವಾಗ, ಮನಸ್ಸಾಂತರ ಪಡುವಂತ ಸಮಯದಲ್ಲಿ ನಿಶ್ಚಯವಾಗಿ ದೇವರು ಈ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಇಂದು ಅನೇಕರು ದುರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರೆ. ದುರಾತ್ಮನಿಂದ ನಡೆಸಲ್ಪಡುವಂಥವರು ದಿನೇ ದಿನೇ ಪಾಪದ ಜೀವಿತದಲ್ಲಿ ಜೀವಿಸಲ್ಪಟ್ಟು, ತಮ್ಮ ಜೀವಿತದಲ್ಲಿ ಕತ್ತಲೆಯಿಂದ ತುಂಬಲ್ಪಟ್ಟು ತಾವೇ ನಾಶವಾಗುತ್ತಾ ಇತರರನ್ನು ಸಹ ನಾಶನ ಮಾರ್ಗದಲ್ಲಿ ನಡೆಸಲ್ಪಡ್ತಾ ಇದ್ದಾರೆ. ಅವಿವೇಕಿಗಳಾದಂಥ ಕೆಲವು ಸ್ತ್ರೀಯರನ್ನು ವಶ ಮಾಡಿಕೊಂಡು ತಾವೇ ನಾಶವಾಗಲ್ಪಡ್ತಾ ಇದ್ದಾರೆ. ಅವರು ನಾಶವಾಗಲ್ಪಡ್ತಾ ಇರುವಂಥ ಸಮಯದಲ್ಲೂ ಸಹ ಅವರೇ ಹೆಮ್ಮೆ ಪಟ್ಟುಕೊಂಡು ಹೇಳಿಕೊಳ್ಳುತ್ತಾರೆ, ನನ್ನಲ್ಲಿ ದೇವರಾತ್ಮನೇ ಇದ್ದಾನೆ, ನನಗೆ ಪ್ರವಾದನೆಗಳಾಗಲ್ಪಡ್ತದೆ, ನನಗೆ ದರ್ಶನಗಳಾಗಲ್ಪಡ್ತಾ ಇದೆ, ನನ್ನ ಜೀವಿತವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿ ಅನೇಕ ವಿಧವಾದಂಥ ರೀತಿಯಲ್ಲಿ ಅವರು ಕೊಚ್ಚಿಕೊಳ್ಳುವವರಾಗಿದ್ದಾರೆ. ಆದ್ರೆ ಅಂಥವರ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಯಾರೋ ದೊಡ್ಡವರಲ್ಲ, ಸೇವಕರು ಹೇಳಲ್ಪಡ್ತಾ ಇದ್ದಾರೆ. ಏನು ಗೊತ್ತಾ? ನಿಮ್ಮಲ್ಲಿ ದುರಾತ್ಮನಿದೆ ಎಂಬುದಾಗಿ ಹೇಳಿ ಸೌಲನಿಗೆ ಹೇಳಿದ ಹಾಗೆ ದೇವರಾಗಿರುವಂತಹ ಕರ್ತನ ಹೇಳಲ್ಪಡ್ತಾ ಇದ್ದಾರೆ. ದುರಾತ್ಮ ಇರುವಂತಹ ಮನುಷ್ಯನೇ, ಪಾಪದಲ್ಲಿ ಜೀವಿಸ್ತಾ ಇರುವಂತವನೇ, ಪಾಪದಲ್ಲಿ ಜೀವಿಸ್ತಾ ಇರುವಂತವಳೇ, ಕರ್ತನ ಕಡೆಗೆ ಮನದಿರುಗು, ಕರ್ತನ ಕಡೆಗೆ ಮನದಿರುಗು. ಕರ್ತನ ಕಡೆಗೆ ಮನದಿರುಗುವುದಾದರೆ ಮನಸ್ಸಾಂತರ ಒಂದೇ ದೇವರಾತ್ಮನ ಸ್ವೀಕಾರಕ್ಕೂ, ದೇವರಾತ್ಮನ ನಡೆಸುವಿಕೆಗೂ, ದೇವರಾತ್ಮನ ಅಭಿಷೇಕಕ್ಕೂ ಬೇಕಾಗಿರುವುದು ಒಂದೇ. ನಿನ್ನನ್ನು ಒಪ್ಪಿಸಿಕೊಟ್ಟು ಮನಸ್ಸಾಂತರಕ್ಕೆ ಒಪ್ಪಿಸಿಕೊಡುವಂತ ಸಮಯದಲ್ಲಿ ನಿಶ್ಚಯವಾಗಿ ಕರ್ತನು ನಿಮ್ಮ ಸಂಗಡ ಇದ್ದು ಮಾತನಾಡುವವರಾಗಿದ್ದಾರೆ. ಯಾಕೆ ಇವನ ಜೀವಿತದಲ್ಲಿ ದುರಾತ್ಮ ಬಂತು ಗೊತ್ತಾ? ಇದೇ ಒಂದು ಸಮುವೇಲ 15ನೇ ಅಧ್ಯಾಯದಲ್ಲಿ ನೋಡುವುದಾದರೆ 23ನೇ ವಚನವನ್ನು ನೋಡುವುದಾದರೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವ ದೇವರ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ದೇವರು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು ಎಂಬುದಾಗಿ ಹೇಳಲ್ಪಡ್ತದೆ. ಸಮುವೇಲನು ಸೌಲನಿಗೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಹಠ ಇದೆ, ನಿನ್ನಲ್ಲಿ ಮಿಥ್ಯಾಭಕ್ತಿ ಇದೆ. ಈ ಹಠವು ಮಿಥ್ಯಾಭಕ್ತಿ ವಿಗ್ರಹಾರಾಧನೆಗೆ ಕಾರಣವಾಗಿದೆ. ಈ ಹಠವು ಮಿಥ್ಯಾಭಕ್ತಿ ಇರೋದ್ರಿಂದಲೇ ನೀನು ದೇವರ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂದು ಎಷ್ಟೋ ದೇವರ ಮಕ್ಕಳುಗಳು ಎಂಬುದಾಗಿ ಹೇಳಿಸಿಕೊಳ್ಳುವಂಥವರು, ದೇವರಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವಂಥವರು
ದೇವರ ವಾಕ್ಯದಲ್ಲಿ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನೀನು ಅಂಥವನಾಗಿದ್ದೀಯ, ನಿನ್ನನ್ನು ಪರೀಕ್ಷೆ ಮಾಡಿಕೊ. ಇಂದು ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವಂತವರು, ದೇವರ ವಾಕ್ಯವನ್ನು ಕೇಳದೇ ಇರುವಂತವರು, ಸತ್ಯವೇದದ ಅಧ್ಯಯನಕ್ಕೆ ಬರದೇ ಇರುವಂತವರು, ಸತ್ಯವೇದವನ್ನ ಓದದೇ ಇರುವಂತವರು, ಸತ್ಯವೇದವನ್ನು ಧ್ಯಾನಿಸದೇ ಇರುವಂತವರಲ್ಲಿ ಅವಿಧೇಯತೆ, ಈ ಅವಿಧೇಯತೆಯಿಂದ ಕೂಡಲ್ಪಟ್ಟಂತಹ ಜೀವಿತಗಳು ಮಿಥ್ಯಾ ಮಾರ್ಗದಲ್ಲಿ ನಡೆಯಲ್ಪಡ್ತದೆ, ಮಿಥ್ಯಾ ಭಕ್ತಿಯಿಂದ ನಡೆಸಲ್ಪಡ್ತದೆ. ದೇವರ ಮಾತುಗಳನ್ನು ನೀನು ಕೇಳಲಿಕ್ಕೆ ಆಗದೇ ಇತ್ತು ಎಂಬುದಾಗಿ ನೋಡುವುದಾದರೆ, ನಿನ್ನ ಜೀವಿತದಲ್ಲಿರುವಂತಹ ಹಠ, ಈ ಹಠ ಕೆಲವೊಂದು ನನ್ನ ಜೀವಿತದಲ್ಲಿ ಹೀಗೆ ನಡೀಬೇಕು, ಹೀಗೆ ಮಾಡಬೇಕು, ಅವರು ಹಾಗೆ ಹೇಳ್ತಾರೆ, ನಾನು ಹೀಗೆ ಬದುಕ್ತಾನೆ, ಈ ರೀತಿಯಾದಂತಹ ಹಠದಿಂದ ನೀನು ಬದುಕ್ತಾ ಇದೆಯಾ, ಹಠದಿಂದ ನೀನು ಜೀವಿಸ್ತಾ ಇದೆಯಾ, ಅವಿಧೇಯತೆಯಿಂದ ನೀನು ಜೀವಿಸಲ್ಪಡ್ತಾ ಇದೆಯಾ, ನಿನಗೆ ಕೊಡಲ್ಪಟ್ಟಂತಹ ಸೇವಕರಿಗೆ ಅವಿಧೇಯರಾಗಿದ್ದೀರಾ, ನಿಮಗೆ ಮಾತನಾಡುವಂಥ ದೇವರ ಮಾತುಗಳಿಗೆ ನೀನು ಅವಿಧೇಯನಾಗಿದ್ದೀಯಾ, ನಿನ್ನ ಹಠವೇ ನೀನು ಮುಂದುವರಿಸಿಕೊಂಡು ಹೋಗ್ತಾ ಇದೆಯಾ, ನಾನು ಹೇಳಿದ್ದೇನೆ ನಡಿಬೇಕು, ನನ್ನ ಜೀವಿತ ಹೀಗೆ ಇರಬೇಕೆಂಬುದಾಗಿ ನೀನು ಭಾವಿಸಿಕೊಳ್ಳುವುದಾದರೆ ಕರ್ತನಾದಂಥ ದೇವರು ನಿನ್ನನ್ನು ತಳ್ಳಿ ಬಿಡಲ್ಪಡ್ತಾರೆ. ದೇವರಾಗಿರುವಂತಹ ಕರ್ತನ ನಿನ್ನನ್ನು ತಳ್ಳಿ ಬಿಡಲ್ಪಡ್ತಾರೆ. ಯಾಕೆ ಗೊತ್ತಾ? ದೇವರ ವಾಕ್ಯಗಳನ್ನು ನೀನು ತಳ್ಳಿ ಬಿಟ್ಟಿದ್ದರಿಂದ ದೇವರು ನಿನ್ನನ್ನು ತಳ್ಳಿ ಬಿಡಲ್ಪಡ್ತಾರೆ. ಇಂದು ನಾವು ನಿಂತಿರುವಂಥದ್ದು, ನಿರ್ಮೂಲವಾಗದೇ ಇರುವಂಥದ್ದು ದೇವರ ವಾಕ್ಯಗಳಿಂದಲೇ. ಈ ವಾಕ್ಯಗಳು ನಮ್ಮ ಜೀವಿತಗಳನ್ನು ಕಟ್ಟಲ್ಪಡ್ತದೆ, ವಾಕ್ಯಗಳಿಂದ ಶುದ್ಧೀಕರಣ ಮಾಡಲ್ಪಡ್ತದೆ, ವಾಕ್ಯಗಳು ನಮಗೆ ವಾಗ್ದಾನವಾಗಿ ಕೊಡಲ್ಪಟ್ಟಿದೆ, ವಾಕ್ಯಗಳಿಂದ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ, ವಾಕ್ಯಗಳಿಂದ ನಾವು ಸೈತಾನವನ್ನು ಜಯಿಸಲ್ಪಡ್ತೇವೆ, ವಾಕ್ಯಗಳಿಂದ ನಾವು ದೇಶಗಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇವೆ, ವಾಕ್ಯಗಳಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. ಇಂದು ವಾಕ್ಯವಿಲ್ಲ ಎಂಬುದಾಗಿ ನೋಡುವುದಾದರೆ ಯೇಸು ಕರ್ತನ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ಅರ್ಥ. ಯಾಕೆ ಗೊತ್ತಾ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೆಂಬಾತನು ನರಾವತವರನ್ನು ಎತ್ತಿಕೊಂಡು ಮನುಷ್ಯನಾಗಿ ಭೂಮಿಯ ಮೇಲೆ ಬಂದನು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದಲ್ಲ. ಈ ವಾಕ್ಯ ಎಂಬಾತನು ಯೇಸು ಕರ್ತನು. ಈ ವಾಕ್ಯಕ್ಕೆ ನನ್ನ ಜೀವಿತವನ್ನು ಕೊಡಲಿಲ್ಲವಾದರೆ, ವಾಕ್ಯವನ್ನು ಅನುಸರಿಸಲಿಲ್ಲವಾದರೆ, ವಾಕ್ಯವನ್ನು ಕೈಗೊಂಡು ನಡೆಯಲಿಲ್ಲವಾದರೆ, ಈ ವಾಕ್ಯಗಳನ್ನು ಹೇಳುವಂತ ಸೇವಕರನ್ನು ನೀವು ತಿರಸ್ಕರಿಸುವುದಾದರೆ, ಈ ವಾಕ್ಯಗಳನ್ನು ನನ್ನನ್ನು ಕುರಿತಾಗಿ ಬೇಕೆಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ ಎಂಬುದಾಗಿ ನೀನು ಭಾವಿಸಿಕೊಂಡು ನಿನ್ನ ಹಠವನ್ನೇ ಮುಂದುವರಿಸಿಕೊಂಡು ಹೋಗುವುದಾದರೆ, ನಿನ್ನಲ್ಲಿ ದೇವರಾದ ಕರ್ತನು ನಿಶ್ಚಯವಾಗಿ ಒಡೆಯುವಂಥವನಾಗಿ ಇದ್ದಾರೆ. ಆದುದರಿಂದ ಅವಿಧೇಯತೆಯನ್ನು ತೆಗೆದುಹಾಕು. ಎಲ್ಲಿಯ ತನಕವಾಗಿ ಮೊಂಡುತನ, ಎಲ್ಲಿ ತನಕವಾಗಿ ಈ ವಿಧವಾದಂಥ ಕ್ರಿಯೆಗಳು ದೇವರಾಗಿರುವಂಥ ಕರ್ತನನ್ನು ಕೂಡ ಮಾತನಾಡ್ತಾ ಇದ್ದಾರೆ. ಮನ ತಿರುಗು. ನಿನ್ನಲ್ಲಿ ದೇವರ ಆತ್ಮ ಇದೆಯಾ, ದುರಾತ್ಮ ಇದೆಯಾ? ಸೌಲನ್ನು ತಿಳಿದುಕೊಂಡ ಸೇವಕರ ಮುಖಾಂತರವಾಗಿ ತಿಳಿದುಕೊಂಡ, ಏನೆಂಬುದಾಗಿ ತಿಳಿದುಕೊಂಡ. ಸೌಲನಿಗೆ ಹೇಳ್ತಾ, ಅರಸನೇ, ನಿನ್ನಲ್ಲಿ ದುರಾತ್ಮ ಇದೆ, ದೇವರಿಂದ ಕಳುಹಿಸಲ್ಪಟ್ಟಂತ ದುರಾತ್ಮ ಇದೆ ಎಂಬುದಾಗಿ. ನನ್ನಲ್ಲಿ ದುರಾತ್ಮ ಇದೆಯಾ, ಹೌದಾ ಎಂಬುದಾಗಿ ಹೇಳಿ ಅವನು ಆಶ್ಚರ್ಯಪಡಲಿಲ್ಲ. ಅಯ್ಯೋ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಅವನು ಮೊರೆ ಇಡಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ, ಕಣ್ಣೀರಿಡಲಿಲ್ಲ. ಬದಲಾಗಿ ಅದನ್ನು ಗುಣಪಡಿಸಿಕೊಳ್ಳಲಿಕ್ಕಾಗಿಯೂ, ಅದನ್ನು ಉಪಶಮನ ಮಾಡಲಿಕ್ಕಾಗಿಯೂ ಬೇರೊಂದು ಮಾರ್ಗವನ್ನು ಅವನು ಹಿಡಿದುಕೊಳ್ಳುತ್ತಾನೆ. ಯೇಸು ಕರ್ತನೇ ಹೊರತು, ಯೇಸು ಕರ್ತ ರಕ್ತವೇ ಹೊರತು, ಪವಿತ್ರಾತ್ಮನ ಹೊರತು ಇನ್ಯಾರೂ ಸಹ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರ ಮಗನೇ, ಮಗಳೇ, ನಿನ್ನಲ್ಲಿ ಎಷ್ಟೇ ವಿಧವಾದಂತಹ ಪಾಪದ ಕಾರ್ಯಗಳು ಇರುವುದಾದರೂ, ಪಾಪದ ಕಲೆಗಳಿರುವುದಾದರೂ, ಅದನ್ನು ತೊಳೆಯಲಿಕ್ಕೆ ಒಂದೇ ಒಂದು ರಕ್ತ, ಯೇಸುವಿನ ರಕ್ತ ಸಕಲ ಪಾಪಗಳ ನಿವಾರಣೆ ಮಾಡಲ್ಪಡ್ತದೆ. ಒಬ್ಬರು ಎಚ್ಚರಿಸುವಾಗ, ಒಬ್ಬರ ಮುಖಾಂತರವಾಗಿ ದೇವರಾತ್ಮನನ್ನು ಕೂಡ ಮಾತನಾಡುವಾಗ, ಈ ವೇಳೆಯಲ್ಲೂ ಸಹ ದೇವರಾಗಿರುವಂಥ ಕರ್ತನನ್ನು ಕೂಡ ಮಾತನಾಡುವಾಗ ನಿನ್ನನ್ನು ಒಪ್ಪಿಸಿಕೊಡು, ಮನ ತಿರುಗು. ನಿಶ್ಚಯವಾಗಿ ದೇವರಾಗಿರುವಂಥ ಕರ್ತನು ಹೊಸ ಹೃದಯ, ಹೊಸ ಬಲವನ್ನು ನಿಮಗೆ ಕೊಡುವವರಾಗಿ ಇದ್ದಾರೆ. ಈ ದಿವಸ ಸಮಯವಾದುದರಿಂದ ನಾವು ಪ್ರಾರ್ಥಿಸೋಣ. ದೇವರಾಗಿರುವಂಥ ಯೇಸು ಕರ್ತನ ಚಿತ್ತವಿರುವುದಾದರೆ ನಾವು ಮುಂದುವರಿಯಲ್ಪಟ್ಟು ಮುಂದಿನ ಸಂಚಿಕೆಯಲ್ಲಿ ಇದನ್ನೇ ಮುಂದುವರಿದು ನಾವು ಧ್ಯಾನಿಸಲ್ಪಡೋಣ. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಸೌಲನು ದೇವರೇ ನಿನ್ನ ಆತ್ಮನಿಂದ ನಡೆಸಲ್ಪಟ್ಟಂಥವನು, ನಿನ್ನ ಆತ್ಮನ ಅಭಿಷೇಕದಿಂದಲೇ ತುಂಬಲ್ಪಟ್ಟು ಅರಸನಾದಂಥವನು. ಆದರೆ ನಿಮ್ಮ ಆತ್ಮನಿಂದಲೂ ಸತ್ಯದಿಂದಲೂ ನೀನು ತುಂಬಿಸಲ್ಪಟ್ಟೆ. ಆದರೆ ಅವಿಧೇಯತೆಯು, ಹಠವು ಆತನ ಜೀವಿತದಲ್ಲಿ ನಿಮ್ಮ ಉದ್ದೇಶವನ್ನು ಕಳೆದುಕೊಳ್ಳುವ ಹಾಗೆ, ನಿಮ್ಮ ಆತ್ಮನನ್ನು ಕಳೆದುಕೊಳ್ಳುವ ಹಾಗೆ ನಡೆಯಲ್ಪಟ್ಟಿತು ಅಪ್ಪ. ಇಂದು ಅನೇಕರ ಜೀವಿತವು ಇದೇ ಮಾರ್ಗದಲ್ಲಿ ಉಂಟು. ಅವರ ಬಳಿಯಲ್ಲಿ ಪದವಿ ಇದೆ, ಗೌರವ ಇದೆ, ಸ್ಥಾನಮಾನಗಳಿದೆ, ಆದರೆ ದೇವರಾತ್ಮನೇ ಇಲ್ಲ. ಅವರ ಬಳಿಯಲ್ಲಿ ಹಣ ಇದೆ, ಅಧಿಕಾರ ಇದೆ, ಆದರೆ ದೇವರಾತ್ಮನೇ ಇಲ್ಲ. ಅವರಲ್ಲಿ ಕೈಗೊಬ್ಬರು ಕಾಲಿಗೊಬ್ಬರು ಹಾಳುಗಳಿದ್ದಾರೆ, ಆದರೆ ದೇವರಾತ್ಮನಿಲ್ಲದೆ, ದೇವರ ವಾಕ್ಯಗಳಿಲ್ಲದಂತೆ ಜೀವಿಸ್ತಾ ಇದ್ದಾರಪ್ಪ. ಅಂಥವರು ಈ ಸಂದೇಶವನ್ನು ಕೇಳುತ್ತಾ ಇರುವುದಾದರೆ ಕರ್ತನೆ ಈಗಲೇ ಅವರಿಗೆ ಬಿಡುಗಡೆ ಕೊಡ್ರಿ ಅಪ್ಪ. ಪಶ್ಚಾತ್ತಾಪ ಮಾತ್ರವಲ್ಲದೆ ಮನಸ್ಸಾಂತರವನ್ನು ಅವರು ಹೊಂದಿಕೊಂಡು ನೂತನವಾಗಿ ಅಪ್ಪ
ನಿಮ್ಮಲ್ಲಿ ಹುಟ್ಟಲಿಕ್ಕಾಗಿ ಕೃಪೆ ಮಾಡ್ರಿ. ಸರ್ವಶಕ್ತನಾದ ದೇವರನ್ನು ನೀವು ಮುಟ್ರಿ ಅಪ್ಪ. ಪವಿತ್ರಾತ್ಮನ ಒಬ್ಬೊಬ್ಬರನ್ನು ಮುಟ್ರಿ, ಅವರ ಜೀವಿತಗಳನ್ನು ಮುಟ್ರಿ ಅಪ್ಪ. ನೀವೇ ಕಾರ್ಯವನ್ನು ಮಾಡ್ರಿ. ನಿಮ್ಮ ಕರಗಳಿಗೆ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ಮತ್ತೊಂದು ಸಾರಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸಂದೇಶವು ನಿಮಗೆ ಬಹಳ ಪ್ರಯೋಜನಕರವಾಗಿ ಇತ್ತು ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಕರ್ತನು ನಿಮ್ಮ ಕೂಡ ಮಾತನಾಡಿರುವುದಾದರೆ ನೀವು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಇತರರನ್ನು ಸಹ ನೀವು ಎಚ್ಚರಪಡಿಸಿರಿ. ಯಾಕಂದರೆ ದುಷ್ಟನು ತಾನು ದುಷ್ಟತ್ವದಲ್ಲಿ ಇರುವಂತಹದ್ದನ್ನು ನೋಡಲ್ಪಟ್ಟು ಸಹ ನೀತಿವಂತನಾದಂತೆ ನೀನು ಅವರನ್ನು ಎಚ್ಚರಪಡಿಸಲಿ ಇಲ್ಲವಾದರೆ ಕರ್ತನು ಆ ದುಷ್ಟತ್ವದ ಪಾಪದ ಫಲವನ್ನು ನಿನ್ನ ಮೇಲೆ ಬರಮಾಡ್ತಾನೆ ಎಂಬುದಾಗಿ ದೇವರಾದ ಯೇಸು ಕರ್ತನು ಹೇಸಿಕೇಲ ಪುಸ್ತಕದಲ್ಲಿ ಹೇಳಿದ್ದಾರಲ್ವಾ. ಹಾಗಾಗಿ ಇತರರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು, ಇತರರನ್ನು ಎಚ್ಚರಪಡಿಸುವಂಥದ್ದು ಮಾತ್ರವಲ್ಲದೆ ಕರ್ತನ ಬಳಿಯಲ್ಲಿ ಅವರನ್ನು ಕರೆತರುವಂತಹ ಅಭಿಷೇಕವನ್ನು ದೇವರು ನಿಮಗೂ ಸಹ ಕೊಡಲ್ಪಟ್ಟಿದ್ದಾರೆ. ಹಾಗಾಗಿ ಇತರರಿಗಾಗಿ ಪ್ರಾರ್ಥಿಸ್ರಿ. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮಗೆ ನೀವು ಹೇಳಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಸಂತೋಷವುಳ್ಳವರಾಗಿ ಪ್ರಾರ್ಥಿಸಲಿಕ್ಕಾಗಿ ತವಕ ಪಡುತ್ತೇವೆ. ಮಾತ್ರವಲ್ಲದೆ ನಿಮಗೆ ಬಿಡುವಿರುವಂಥ ಸಮಯದಲ್ಲಿ ನಮ್ಮನ್ನು ನಂಬಿ ದೇವರಾಗಿರುವಂಥ ಯೇಸು ಕರ್ತನ ಕೊಡಲ್ಪಟ್ಟಂಥ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಮಾತ್ರವಲ್ಲದೆ ಈ ಸಂದೇಶವನ್ನು ಇತರರಿಗೂ ಸಹ ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಲ್ಪಡುತ್ತೆ ಎಂಬುದಾಗಿ ನೋಡುವುದಾದರೆ ನಾವು ಕರ್ತನ ಮುಖಾಂತರವಾಗಿ ಕೊಡಲ್ಪಡುವಂಥ ಎಲ್ಲ ಸಂದೇಶಗಳು ನಿಮಗೆ ನೇರವಾಗಿ ತಲುಪಲ್ಪಡ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಉತ್ತೇಜನಕ್ಕೋಸ್ಕರವಾಗಿ ನಾನು ದೇವರಾಗಿರುವಂಥ ಯೇಸು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ವೇಳೆ ಕರ್ತನ ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಸಂಚಿಕೆಯಲ್ಲಿ ಕೂಡಿ ಬರೋಣ. ದೇವರಾಗಿರುವಂಥ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.